ಅನುಶ್ರೀ ಅನ್ನುವ ಒಂದು ವ್ಯಕ್ತಿತ್ವ, ಅದರ ಪ್ರತಿಫಲ ಎಲ್ಲರಿಗೂ. ನಮ್ಮಗಳ ಜೊತೆಯಲ್ಲಿ ಬೆಳೆದಂತ ಹುಡುಗಿ. ಪ್ರತಿ ಸಲನೂ ಅವ್ರ ಕೈ ಹಿಡ್ಕೊಂಡು ನಾನು ಪ್ರತಿ ಸಲನೂ ಹೇಳ್ತಿದ್ದೆ, ಎಷ್ಟು ಇನ್ಸ್ಪೈರಿಂಗ್ ರೀ ನಿಮ್ಮ ಬದುಕು, ಎಷ್ಟು ಇನ್ಸ್ಪೈರಿಂಗ್ ರೀ ಅಂತ ಅನ್ನುವಂಥದ್ದು. ಮತ್ತೆ ತುಂಬಾ ಖುಷಿ ಅನ್ನಿಸ್ತು. ಯಾಕಂತಂದ್ರೆ ಆ ಹೆಣ್ಮಗಳು ಬಹಳ ಟ್ಯಾಲೆಂಟೆಡ್, ಬಹಳ ಕಷ್ಟಜೀವಿ, ಮತ್ತೆ ಸಣ್ಣ ಇದರಿಂದ ಬಂದವಳು, ಅಂದ್ರೆ ಜೀವನವನ್ನ ಕಟ್ಕೊಂಡವಳು. ನಿಜ, ತುಂಬಾ ಕಷ್ಟಪಟ್ಟು ಬೆಳೆದು ಬಂದ ಟ್ಯಾಲೆಂಟೆಡ್ ಹುಡುಗಿ ಅನುಶ್ರೀ ಅವರು. ಇವರಿಗೆ ಮೊನ್ನೆ ಮದುವೆ ಆಯಿತು. ಆ ಸಂದರ್ಭದಲ್ಲಿ ಕೇಳಿ ಬಂದಂತಹ ಮಾತುಗಳಿವು. ಅನುಶ್ರೀ ಅವರು ಮದುವೆಯಾಗಿದ್ದೇ ತುಂಬಾ ಜನರಿಗೆ ಆಶ್ಚರ್ಯದ ವಿಚಾರ. ಯಾಕಂದ್ರೆ ಇವರಿಗೆ ಮದುವೆ ಬಗ್ಗೆ ಆಸಕ್ತಿನೇ ಇರಲಿಲ್ಲ. ಮದುವೆ ವಿಚಾರ ಬಂದಾಗ್ಲೆಲ್ಲ ಜವಾಬ್ದಾರಿ ಇದ್ರೆ ಮಾತ್ರ ಮದುವೆ ಆಗಬೇಕು, ಮದುವೆ ಆಗಿ ಕೈಗೆ ಒಂದು ಮಗು ಕೊಟ್ಬಿಟ್ಟು ಹೋದ್ರೆ ಅಲ್ಲಿಗೆ ಜವಾಬ್ದಾರಿ ಪೂರ್ಣ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಇದಕ್ಕೆಲ್ಲ ಕಾರಣ ಅನುಶ್ರೀ ಅವರ ತಾಯಿ ಅನುಭವಿಸಿದ ಕಷ್ಟ. ಅನುಶ್ರೀ ಅವರು ಚಿಕ್ಕ ಹುಡುಗಿಯಾಗಿದ್ದಾಗ ಅವರನ್ನ ಮತ್ತೆ ಅವರ ತಾಯಿಯನ್ನ ಬಿಟ್ಟು ಅವರ ತಂದೆ ಎಲ್ಲೋ ಹೊರಟು ಹೋಗಿದ್ರು. ಆ ನೆನಪು ಮತ್ತು ಅದರ ನಂತರದ ಹೋರಾಟ ಇದೆಯಲ್ವಾ, ಅದು ಅನುಶ್ರೀ ಅವರನ್ನ ತುಂಬಾನೇ ಕಾಡ್ತಿತ್ತು. ಇಂತಹ ಅನುಶ್ರೀ ಅವರು ಈಗ ಅವರು ಒಪ್ಪುವಂತಹ, ಅವರಿಗೆ ಅನುರೂಪವಾಗಿರುವಂತಹ ಹುಡುಗನನ್ನ ಮೆಚ್ಚಿ ಪ್ರೀತಿಸಿ ಮದುವೆಯಾದ್ರು. ಸೀತಾ ಕಲ್ಯಾಣ ವೈಭೋಗವೇ, ರಾಮ ಕಲ್ಯಾಣ ವೈಭೋಗವೇ. ಸಾಮಾನ್ಯವಾಗಿ ತಾರೆಗಳ ವಿವಾಹ ಅನ್ನೋದು ಬಹಳ ಗ್ರ್ಯಾಂಡ್ ಆಗಿ ಆಗುತ್ತೆ. ಆದ್ರೆ ಇವರ ವಿಷಯದಲ್ಲಿ ಹಾಗಲ್ಲ. ಇವರು ಬಹಳ ಸರಳವಾಗಿ ವಿವಾಹ ಆದ್ರು. ಅದಕ್ಕೆ ಕಾರಣ ಅನುಶ್ರೀ ಅವರು ಬೆಳೆದು ಬಂದ ರೀತಿ. ಅನುಶ್ರೀ ಅವರು ಹುಟ್ಟಿದ್ದು ಮಂಗಳೂರಿನ ಸುರತ್ಕಲ್ನಲ್ಲಿ. ಇವರ ತಂದೆ ಸಂಪತ್, ತಾಯಿ ಶಶಿಕಲಾ, ತಮ್ಮ ಅಭಿಜಿತ್. ಇವರು ಓದಿದ್ದು PUC. ಇವರ ತಂದೆ ಸಂಸಾರದ ಜವಾಬ್ದಾರಿಯನ್ನ ಹೊರಲಾಗದೇನೋ ಏನೋ ಗೊತ್ತಿಲ್ಲ, ಹೆಂಡತಿ ಮಕ್ಕಳನ್ನ ತೊರೆದು ಯಾರ ಕಣ್ಣಿಗೂ ಬೀಳದಂತೆ ಎಲ್ಲೋ ಹೋದ್ರು. ಹಾಗಾಗಿ ಅಮ್ಮ ಹಾಗೂ ಇನ್ನೂ ಏನನ್ನೂ ಅರಿಯದ ಪುಟ್ಟ ತಮ್ಮನ ಜವಾಬ್ದಾರಿ, ಸಂಸಾರದ ಹೊರೆ PUC ಮುಗಿಸುವ ಹೊತ್ತಿಗಾಗ್ಲೇ ಇವರ ಹೆಗಲೇರಿತ್ತು. ಈಗ ಅನುಶ್ರೀ ಅವರಿಗೆ ತಮ್ಮ ಕನಸಿನ ಮನೆ ಇದೆ. ಆದ್ರೆ ಆಗ ತಿಂಗಳಿಗೆ 500 ರೂಪಾಯಿ ಕೊಟ್ಟು ಬಾಡಿಗೆ ಮನೆಯಲ್ಲಿದ್ರು. ಕೆಲವೊಮ್ಮೆ ಆ 500 ರೂಪಾಯಿ ಕೊಡೋದಕ್ಕೂ ಅವರ ಕೈಯಲ್ಲಿ ಆಗ್ತಿರ್ಲಿಲ್ಲ. ಮಳೆಗಾಲದಲ್ಲಂತೂ ಕೇಳೋದೇ ಬೇಡ, ಮನೆಯೆಲ್ಲ ಸೋರ್ತಿತ್ತು, ಕೆರೆಯಂತಾಗ್ತಿತ್ತು. ಬಾಲ್ಯದಿಂದಲೂ ಇವರಿಗೆ ದುಡಿಬೇಕು, ದೇಹಿ ಅಂತ ಇನ್ನೊಬ್ಬರ ಮುಂದೆ ಕೈ ಚಾಚಬಾರದು ಅನ್ನೋ ಹಠ ಇತ್ತು. ಹಾಗಾಗಿ ಶಾಲಾ ದಿನಗಳಿಂದಲೂ ಸಣ್ಣ ಪುಟ್ಟ ಕೆಲಸ ಮಾಡಿ ಹಣ ಸಂಪಾದಿಸ್ತಿದ್ರು. ತನ್ನ ಖರ್ಚನ್ನ ತಾನೇ ನೋಡ್ಕೊಳ್ತಿದ್ರು. ಮಕ್ಕಳಿಗೆ ಟ್ಯೂಷನ್ ನೀಡ್ತಿದ್ರು, ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಹೋಗ್ತಿದ್ರು. ಅವಶ್ಯಕತೆ ಇದ್ದಾಗ ಬೇರೆಯವರ ಮನೆಗೂ ಕೆಲಸಕ್ಕೆ ಹೋಗ್ತಿದ್ರು. ತಂದೆ ಇಲ್ಲದೆ ಬೆಳೆದ ಮಕ್ಕಳ ಕಷ್ಟ ಏನು ಅನ್ನೋದು ನನಗೊತ್ತು, ನಾನದನ್ನ ಅನುಭವಿಸಿದ್ದೇನೆ ಅಂತ ಅನುಶ್ರೀ ಅವರು ಅನೇಕ ಸಂದರ್ಶನಗಳಲ್ಲಿ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ. ನನ್ನ ತಾಯಿ ತುಂಬಾ ಮುಗ್ಧೆ, ಅವರಿಗೆ ಸಣ್ಣ ವಯಸ್ಸಿಗೆ ಮದುವೆ ಆಗಿತ್ತು. ನನ್ನ ತಾಯಿಗೆ ಸೊಸೈಟಿಯನ್ನ ಎದುರಿಸೋದು ಹೇಗೆ ಅಂತ ಗೊತ್ತಿರಲಿಲ್ಲ. ನನ್ನ ತಂದೆ ನಮ್ಮನ್ನ ತೊರೆದು ಹೋದ ಮೇಲೆ ನನ್ನ ತಾಯಿ ಮಸಾಲಾ ಪದಾರ್ಥಗಳನ್ನ ಪ್ಯಾಕ್ ಮಾಡುವಂತಹ ಒಂದು ಕಂಪನಿಗೆ ಕೆಲಸಕ್ಕೆ ಸೇರಿಕೊಂಡ್ರು. ಹೀಗೆ ಕೆಲಸ ಮಾಡ್ತಾ ನಮ್ಮನ್ನ ಸಾಕಿದ್ರು. ನನ್ನಮ್ಮ ಯಾರ ಮುಂದೇನು ಕಣ್ಣೀರು ಹಾಕಿದವರಲ್ಲ, ಯಾರ ಮುಂದೇನು ಕೈ ಚಾಚಿದವರಲ್ಲ ಅಂತ ಅನುಶ್ರೀ ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ರು. ಸೊಸೈಟಿ ಫೇಸ್ ಮಂತದೇ ಗೊತ್ತಿಜ್ಜಿ. ಎನ್ನ ಅಮ್ಮಲ ಫಸ್ಟ್ ಬೇಲೆ ಮಂತಿನ ಮೂಲೆ ಚಿಲಿಂಬಿಡು ಮುಂಚಿದ ಪೊಡಿ ಬೊಕ್ಕ ಮಂಜಲ್ದ ಪೊಡಿ ಐನ್ ಮಾತ ಪ್ಯಾಕ್ ಮನ್ಪೆರತೆ ಐತ ಬೇಲೆನೆ ಮಂತೊಂದಿತ್ತಿನಾರ್. ಸೊ ಎನ್ನ ಪ್ರಕಾರ ಎನ್ನ ಲೈಫ್ಡ್ ಎನ್ನ ಅಮ್ಮ ಇಸ್ ದ ಬಿಗ್ಗೆಸ್ಟ್ ಹೀರೋ, ಬಿಗ್ಗೆಸ್ಟ್. ಆರ್ರಿ ಇನಿ ಮುಟ್ಟಲ್ಲ ಎಂಕಲ್ನ ಎದುರು ಕಣ್ಣೀರ್ ಪಾಡ್ದಿನ ತೂತಿನೇಜ್ ಆತು ಸ್ಟ್ರಾಂಗ್ ಹಿಡಿತೇರ್ ದಾದಾಂಡಲ್ಲ ದಾದಾಪುಂಡು ಮಲ್ಲಾತು ಮನ್ಪುಗ ಆರ್ರಿ ಏರ್ನ ಹಂಗಿಡ್ಲ ಇತ್ತಿಜರ್ ಎಂಕ್ಲೆಗ್ಲ ಅಭ್ಯಾಸ ಮಂತಿಜರ್. ಅನುಶ್ರೀ ಅವರಿಗೆ ಬಾಲ್ಯದಿಂದಲೂ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಬಾಲ್ಯದಲ್ಲಿ ಒಳ್ಳೆ ಡ್ಯಾನ್ಸರ್ ಆಗಿದ್ರು ಅನುಶ್ರೀ. ಹೀಗೆ ಡ್ಯಾನ್ಸರ್ ಆಗಿದ್ದ ಅನುಶ್ರೀ ಆಂಕರ್ ಆಗಿದ್ದು ಪ್ರಮೋದ್ ಆಳ್ವಾ ಅನ್ನೋವ್ರಿಂದ. ಅವರನ್ನ ಇಂದಿಗೂ ಅನುಶ್ರೀ ಮರೆತಿಲ್ಲ. ಮೊನ್ನೆ ಮದುವೆಯ ಸಮಯದಲ್ಲೂ ಪ್ರಮೋದ್ ಆಳ್ವಾ ಅನುಶ್ರೀ ಜೊತೆಗಿದ್ರು.
ಪ್ರಮೋದ್ ಅವರ ಒಂದು ಮಾತಿನಿಂದ ಅನುಶ್ರೀ ಜೀವನ ಬದಲಾಯಿತು. ಅದು ಹೇಗೆ ಅಂದ್ರೆ, ಕಾಲೇಜಿಗೆ ಹೋಗ್ತಿರಬೇಕಾದ್ರೆ ರಜೆಯ ಸಮಯದಲ್ಲಿ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ನ ಬಳಿ ಇರುವ ಟಾಟಾ AIG ಲೈಫ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಟೆಲಿಕಾಲರ್ ಆಗಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ರು ಅನುಶ್ರೀ. ಆಗ ಅನುಶ್ರೀ ಅವರಿಗೆ ಮಂಗಳೂರಿನ ಪ್ರಭುದೇವ ಎಂದೇ ಪ್ರಖ್ಯಾತರಾಗಿದ್ದ ಪ್ರಮೋದ್ ಆಳ್ವಾ ಅವರ ಪರಿಚಯ ಆಯಿತು. ಅವರು ಗಾಯಕ ಗುರುಕಿರಣ್ ಅವರ ಕಾರ್ಯಕ್ರಮಗಳಿಗೆ ಬ್ಯಾಕ್ ಡ್ಯಾನ್ಸರ್ ಆಗಿ ಅನುಶ್ರೀ ಅವರನ್ನ ಕರ್ಕೊಂಡು ಹೋಗುವುದಕ್ಕೆ ಪ್ರಾರಂಭಿಸಿದ್ರು. ಅಲ್ಲಿಂದ ಅನುಶ್ರೀ ಅವರ ಡ್ಯಾನ್ಸ್ ಜರ್ನಿ ಪ್ರಾರಂಭವಾಯಿತು. ಅನೇಕ ಕಾರ್ಯಕ್ರಮಗಳಲ್ಲಿ ಡ್ಯಾನ್ಸ್ ಮಾಡುವುದಕ್ಕೆ ಶುರು ಮಾಡಿದ್ರು. ಪ್ರಮೋದ್ ಆಳ್ವಾ ಅವರು, ನೀನು ಚೆನ್ನಾಗೇ ಮಾತನಾಡ್ತೀಯ, ನಮ್ಮ ಟಿವಿಗೆ ಆಂಕರ್ ಬೇಕಂತೆ, ಇಂಟರ್ವ್ಯೂ ಕೊಡಬಹುದಲ್ವಾ ಅಂತ ಹೇಳಿ ಅನುಶ್ರೀ ಅವರನ್ನ ನಮ್ಮ ಟಿವಿಗೆ ಕಳುಹಿಸಿದ್ರು. ನಮ್ಮ ಟಿವಿ ಅಂದ್ರೆ ಮಂಗಳೂರಿನ ಚಾನೆಲ್. ಇಂಟರ್ವ್ಯೂನಲ್ಲಿ ಇವರ ನಿರೂಪಣೆಯನ್ನ ನೋಡಿ ಮೆಚ್ಚಿ ಆಂಕರ್ ಆಗಿ ನಮ್ಮ ಟಿವಿಯವರು ಕೆಲಸವನ್ನ ನೀಡಿದ್ರು. ಇಲ್ಲಿಂದ ಆಂಕರ್ ಆಗಿ ಅನುಶ್ರೀ ಅವರ ಪಯಣ ಪ್ರಾರಂಭ ಆಯಿತು. ನಮ್ಮ ಟಿವಿಯಲ್ಲಿ ಇವರು ನಡೆಸಿಕೊಡ್ತಾ ಇದ್ದ ಟೆಲಿ ಅಂತ್ಯಾಕ್ಷರಿ ಅನ್ನೋ ಕಾರ್ಯಕ್ರಮ ತುಂಬಾ ಜನಪ್ರಿಯ ಆಗಿತ್ತು. ಅದಾದ ಮೇಲೆ ಅವರು ಬೆಂಗಳೂರಿಗೆ ಬಂದರು. ಅಲ್ಲಿ ಆ ಹೊತ್ತಿಗಾಗಲೇ ನಿರೂಪಣೆಯಲ್ಲಿ ಹೆಸರು ಮಾಡಿದ್ದ MC ರೀನಾ ಅವರ ಜೊತೆಗಿದ್ದು ನಿರೂಪಣೆ ಮಾಡುವುದನ್ನ ಕಲಿತರು. ರೀನಾ ಕೂಡ ತಾನು ಹೋದಲ್ಲೆಲ್ಲ ಅನುಶ್ರೀ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ರು. ಇವರಿಂದ ಅನುಶ್ರೀ ಸಾಕಷ್ಟು ವಿಚಾರಗಳನ್ನ ಕಲಿತರು. ಪ್ರಾರಂಭದ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಇವರಿಗೆ ಸಿಗ್ತಿದ್ದ ಸಂಬಳ 1250 ರೂಪಾಯಿ. ಆ ಸಂಬಳ ಏನೇನೂ ಸಾಲ್ತಿರ್ಲಿಲ್ಲ. ಯಾಕಂದ್ರೆ PG ರೆಂಟೇ 1500 ರೂಪಾಯಿ ಇತ್ತು. ಅದೆಷ್ಟೋ ದಿನ ಅವರು ಹಸಿವಿನಿಂದ ಇದ್ದಿದ್ದೂ ಇದೆ. ಹಾಗಾಗಿ ಈ ಕೆಲಸ ನನಗಾಗಲ್ಲ, ಬೆಂಗಳೂರು ಬೇಡ ಅಂತ ಮಂಗಳೂರಿಗೆ ಹೊರಟ ಅನುಶ್ರೀ ಅವರು ಅವತ್ತು ತನ್ನ ತಾಯಿಗೆ ಕಾಲ್ ಮಾಡಿದ್ರು. ಆಗ ಅವರ ತಾಯಿ, ನೀನು ಬಾ, ಪರವಾಗಿಲ್ಲ, ಆದರೆ ಪ್ರಯತ್ನವನ್ನೇ ಮಾಡದೆ ಬರಬೇಡ, ನನ್ನ ಮಗಳು ಇಷ್ಟು ಬೇಗ ಸೋಲುವವಳಲ್ಲ ಅಂತ ಹೇಳಿದ್ರು. ಈ ಮಾತನ್ನ ಕೇಳಿ ತನ್ನ ತಾಯಿಗಾಗಿ ಬೆಂಗಳೂರಿನಲ್ಲಿ ಕೆಲಸ ಹುಡುಕಲು ಪ್ರಯತ್ನ ಪಟ್ರು. ಬೆಂಗಳೂರಿನಲ್ಲೇ ಉಳ್ಕೊಂಡ್ರು. ಬೆಂಗಳೂರಿನಲ್ಲೇ ಉಳ್ಕೊಂಡ ಅನುಶ್ರೀ ಅವರಿಗೆ ಅನೇಕ ಕಾರ್ಯಕ್ರಮಗಳ ನಿರೂಪಣೆ ಮಾಡುವಂತಹ ಅವಕಾಶ ಸಿಗ್ತಾ ಹೋಯ್ತು. ಮೊದಲಿಗೆ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ನಿರೂಪಣೆ ಮಾಡುವಂತಹ ಅವಕಾಶ ಸಿಕ್ತು. ಆಮೇಲೆ 2020 ಕಾಮಿಡಿ ಕಪ್, ಕುಣಿಯೋಣು ಬಾರ, ಚಿನ್ನದ ಬೇಟೆ, ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು, ಹೀಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಇವರಿಗೆ ಅವಕಾಶ ಸಿಗ್ತಾ ಹೋಯಿತು. ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ ನಿರೂಪಣೆ ಮಾಡಿದ್ರೂ ಕೂಡ ಜನರು ಇವರನ್ನ ಗುರುತಿಸ್ತಿರ್ಲಿಲ್ಲ. ಜನರು ನನ್ನನ್ನ ಗುರುತಿಸೋದಕ್ಕೆ ಪ್ರಾರಂಭ ಮಾಡಿದ್ದೇ ಬಿಗ್ ಬಾಸ್ ಶೋನಿಂದ. ಆ ಒಂದು ಶೋನಿಂದ ನನಗೆ ಸಾಕಷ್ಟು ಚಾನ್ಸ್ಗಳು ಸಿಗ್ತಾ ಹೋಯಿತು. ಇವನ್ ಮೂವಿ ಆಫರ್ ಕೂಡ ಬಂದಿತ್ತು ಅಂತ ಅನುಶ್ರೀ ಅವರೇ ಹೇಳ್ಕೊಂಡಿದ್ರು. ಬಿಗ್ ಬಾಸ್ ಶೋ ಅನ್ನೋದು ಅನುಶ್ರೀ ಅವರ ಜೀವನದಲ್ಲಿ ನಿಜವಾಗ್ಲೂ ಒಂದು ಟರ್ನಿಂಗ್ ಪಾಯಿಂಟ್. ಅಲ್ಲಿದ್ದ 82 ದಿನಗಳ ಕಾಲ ಅನುಶ್ರೀ ಅವರು ನಡ್ಕೊಂಡಿದ್ದಂತಹ ರೀತಿ ಪ್ರತಿ ಮನೆಗೂ ಅವರನ್ನ ತಲುಪುವಂತೆ ಮಾಡಿತ್ತು. ಸೊ ಅಲ್ಲಿಂದ ಮುಂದೆ ಅನುಶ್ರೀ ಅವರು ಹಿಂದಕ್ಕೆ ತಿರುಗಿ ನೋಡ್ಲೇ ಇಲ್ಲ. ಬಿಗ್ ಬಾಸ್ ಶೋ ನಂತರ ಇವರಿಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅವಕಾಶ ಸಿಕ್ತು. ಭೂಮಿ ತಾಯಿ, ಬೆಂಕಿಪಟ್ನ, ಉಪ್ಪು ಹುಳಿ ಖಾರ, ರಿಂಗ್ ಮಾಸ್ಟರ್, ಶೈತಾನ್ ಮೊದಲಾದ ಸಿನಿಮಾಗಳಲ್ಲಿ ಅಭಿನಯಿಸಿದ್ರು. ಬೆಂಕಿಪಟ್ನ ಚಿತ್ರ ಅವರಿಗೆ ಪ್ರಶಸ್ತಿಯನ್ನ ತಂದುಕೊಟ್ಟಿತ್ತು. ಮುರುಳಿ ಮೀಟ್ಸ್ ಮೀರಾ ಚಿತ್ರದಲ್ಲಿ ವಾಯ್ಸ್ ಡಬ್ ಮಾಡಿದ್ದಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಪಡೆದುಕೊಂಡ್ರು. ಹೀಗೆ ಸಾಕಷ್ಟು ಪ್ರಶಸ್ತಿಗಳು ಸಿಗ್ತಾ ಹೋಯ್ತು. ಇಷ್ಟೆಲ್ಲ ಅವಾರ್ಡ್ಗಳು ಸಿಗ್ತಾ ಹೋದ್ರೂ ನಿಜವಾಗ್ಲೂ ಅನುಶ್ರೀ ಅವರ ವೃತ್ತಿ ಬದುಕು ಎಕ್ಸ್ಪ್ರೆಸ್ ಹಳಿಗೆ ಬಂದಿದ್ದು ಅವರು ಜೀ ಕನ್ನಡದಲ್ಲಿ ಸರಿಗಮಪ ಶೋ ಶುರು ಮಾಡಿದ ಮೇಲೆ. ಆ ಶೋ ಇವರನ್ನ ಕರ್ನಾಟಕದ ಮನೆಗೂ ಪ್ರೀತಿಯಿಂದ ತಲುಪಿಸಿತ್ತು. ಎಲ್ಲರ ಮನೆಗೂ ಪ್ರೀತಿಯ ಮಗಳಾಗಿ ಹೋದ್ರು. ಆಮೇಲಿನ ಕಥೆ ನಿಮಗೆ ಗೊತ್ತೇ ಇದೆ. ಸದಾ ನಗ್ತಿರುವ, ಎಲ್ಲರನ್ನ ನಗಿಸುವ ಅನುಶ್ರೀ ಅಷ್ಟೇ ಸುಲಭವಾಗಿ ಭಾವುಕರಾಗ್ತಾರೆ. ಎಷ್ಟು ಭಾವುಕರೋ ಅಷ್ಟೇ ನೇರವಾಗಿ ಕಡ್ಡಿ ಮುರಿದಂತೆ ಮಾತನ್ನೂ ಆಡ್ತಾರೆ. ತಮ್ಮನ್ನ ಬಿಟ್ಟು ಹೋಗಿದ್ದ ತಂದೆ ಮರಳಿ ಬಂದಾಗ ನೇರವಾಗಿ ಮುಖಕ್ಕೆ ಹೊಡೆದಂತೆ ಉತ್ತರ ಕೊಟ್ಟಿದ್ರು. ಕೆಲ ವರ್ಷಗಳ ಹಿಂದೆ ಅನುಶ್ರೀ ಅವರ ತಂದೆ ಮಾಧ್ಯಮದ ಮುಂದೆ ಬಂದು ನಾನೇ ಅನುಶ್ರೀಯ ಅಪ್ಪ ಅಂತ ಹೇಳಿಕೊಂಡಾಗ, ಬಿಟ್ಟು ಹೋದವರು ತಂದೆ ಅಲ್ಲ, ಅಪ್ಪನಾದವನಿಗೆ ಅವರದ್ದೇ ಆದ ಕರ್ತವ್ಯಗಳಿದೆ, ಅದನ್ನ ಪೂರೈಸಬೇಕಿತ್ತು. ಅದ್ಯಾವುದನ್ನು ಮಾಡದೆ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಜೊತೆಗಿರದೆ ಈಗ ಬಂದ್ರೆ ಅವರನ್ನ ತಂದೆ ಅಂತ ಒಪ್ಪೋದಕ್ಕಾಗಲ್ಲ ಅಂತ ಅನುಶ್ರೀ ಖಂಡಿತವಾಗಿ ಹೇಳಿದ್ರು. ಸೊ ಅಪ್ಪಗ ಮಾತ ಬರಂದಿನ ಅಕ್ಕಲು ಏರ್ಲ ಇತ್ತೆ ಬರ್ತದ ಅಕಲ್ನ
ಯಾನ್ ಪಪ್ಪ ಯಾನ್ ಅವು ಒಂದು ಪನ್ನಡ ಯಾನ್ ಆಕ್ಸೆಪ್ಟ್ ಮಾಡ್ತಾರೆ ಯಾನ್ ರೆಡಿ ನೇಜ್. ಇದಾದ ನಂತರ ಅನುಶ್ರೀಯವರು ತಮ್ಮ ವೃತ್ತಿ ರಂಗದಲ್ಲಿ ಅಪ್ಪನ ಪ್ರೀತಿಯನ್ನ ಹುಡುಕ್ತಾ ಹೋದ್ರು. ಹೀಗೆ ಹುಡುಕ್ತಾ ಅವರು ಡಾಕ್ಟರ್ ಶಿವರಾಜ್ ಕುಮಾರ್ ಅವರಲ್ಲಿ ಕಂಡಿದ್ದು ತಮ್ಮ ಅಣ್ಣನನ್ನ. ತಂದೆ ಬಿಟ್ಟು ಹೋದ ನಂತರ ತನ್ನ ಸಂಸಾರದ ಜವಾಬ್ದಾರಿಗಳನ್ನೆಲ್ಲ ಹೊತ್ತುಕೊಂಡು ತುಂಬಾ ಕಷ್ಟಪಟ್ಟಿದ್ರು ಅನುಶ್ರೀ. ನನ್ನ ತಾಯಿಗೆ 2 ಮಕ್ಕಳು, ನಾನು ಮತ್ತೆ ನನ್ನ ತಮ್ಮ. ಜೀವನದ ಹೋರಾಟದಲ್ಲಿ ಗುರಿ ಸಾಧಿಸಬೇಕು ಅನ್ನುವಂತಹ ಛಲದಲ್ಲಿ ನನಗಿದ್ದ ಒಂದೇ ಒಂದು ಕೊರಗು ಏನಂದ್ರೆ ನನಗೆ ಧೈರ್ಯ ತುಂಬೋದಕ್ಕೆ ಒಬ್ಬ ಅಣ್ಣ ಬೇಕು ಅಂತ. ನನಗೂ ಒಬ್ಬ ಅಣ್ಣ ಇದ್ದಿದ್ರೆ ನನ್ನ ಜವಾಬ್ದಾರಿಯನ್ನ ಅವರು ನೋಡ್ಕೊಳ್ತಿದ್ರೋ ಏನೋ. ನೀನು ತುಂಬಾ ಸುಸ್ತಾಗಿದ್ಯಾ, ಪರವಾಗಿಲ್ಲ ರೆಸ್ಟ್ ತಗೋ ಅಂತ ಅವರು ಹೇಳ್ತಾ ಇದ್ರೋ ಏನೋ. ಹಾಗಾಗಿ ನನಗೊಬ್ಬ ಅಣ್ಣ ಇರಬೇಕು ಅಂತ ಅನೇಕ ಬಾರಿ ಅಂದ್ಕೊಳ್ತಿದ್ದೆ. ಆ ಭಾಗ್ಯ ನನಗೆ ಯಾವತ್ತೂ ಸಿಕ್ಕಿರ್ಲಿಲ್ಲ. ನಾನು ನಂಬಿರುವಂತಹ ದೇವರು ಇವತ್ತು ನನಗೆ ಕೊಟ್ಟಿರೋದು ಶಿವಣ್ಣ ಅನ್ನೋ ಅಣ್ಣನನ್ನ. ಶಿವಣ್ಣ ನನ್ನ ಅಣ್ಣನ ಸ್ಥಾನವನ್ನ ತುಂಬಿದ್ದಾರೆ ಅಂತ ಹೇಳಿ ಭಾವುಕರಾಗಿದ್ರು ಅನುಶ್ರೀ. ಶಿವರಾಜ್ ಕುಮಾರ್ ಅವರಷ್ಟೇ ಅಲ್ಲ, ಅನುಶ್ರೀ ಅವರಿಗೆ ಪುನೀತ್ ರಾಜ್ಕುಮಾರ್ ಅವರನ್ನ ಕಂಡ್ರೆ ಅಷ್ಟೇ ಇಷ್ಟ. ಒಂದು ರೀತಿ ಆರಾಧನೆಯ ಭಾವ ಇವರಿಗೆ ಪುನೀತ್ ರಾಜ್ಕುಮಾರ್ ಅವರನ್ನ ಕಂಡ್ರೆ. ಯಾಕಂದ್ರೆ ಅನುಶ್ರೀ ಅವರು ದುಬೈನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅಲ್ಲಿ ಪರಿಚಯದವರು ಯಾರು ಇಲ್ಲದಿದ್ದಾಗ ಕಂಗಾಲಾಗಿದ್ರು. ಆಕಸ್ಮಿಕವಾಗಿ ಅದೇ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಸಿಕ್ಕಾಗ ನಕ್ಕು ನಮಸ್ತೆ ಸರ್ ಅಂತ ಹೇಳಿ ಅನುಶ್ರೀ ಅವರು ಅಲ್ಲಿಂದ ಹೊರಟ್ರು. ಆಗ ಪುನೀತ್ ಅವರು ನಿಮ್ಮನ್ನ ಎಲ್ಲೋ ನೋಡಿದ್ದೇನೆ ಅಂತ ಹೇಳಿದ್ರು. ಅದಕ್ಕೆ ಅನುಶ್ರೀ ನಾನು ಆಂಕರ್ ಅಂತ ಹೇಳಿ ಪರಿಚಯ ಮಾಡಿಕೊಂಡ್ರು. ಯಾಕ ಅನುಶ್ರೀ ತುಂಬಾ ಕಸಿವಿಸಿ ಆಗಿದ್ದೀರಾ, ಏನಾಯ್ತು, ಎನಿ ಪ್ರಾಬ್ಲಮ್ ಅಂತ ಪುನೀತ್ ಅವರು ಕೇಳಿದಾಗ ಹೌದು ಸರ್, ನಾನು ದುಬೈಗೆ ಬಂದಿರೋದು ಮೊದಲನೇ ಸಲ, ಇಲ್ಲಿ ನನಗೆ ಯಾರು ಪರಿಚಯ ಇಲ್ಲ, ಭಯ ಆಗ್ತಿದೆ ಅಂತ ಅನುಶ್ರೀ ಹೇಳಿದಾಗ ಊಟವನ್ನ ಅರ್ಧಕ್ಕೆ ಬಿಟ್ಟು ಕೈ ತೊಳೆದು ಪುನೀತ್ ರಾಜ್ಕುಮಾರ್ ಅವರು ಅನುಶ್ರೀ ಅವರನ್ನ ಎಲ್ಲರಿಗೂ ಪರಿಚಯ ಮಾಡಿಸಿದ್ರು. ಎಲ್ಲರ ಜೊತೆ ಅನುಶ್ರೀ ಅವರನ್ನ ಕೂರಿಸಿ ಅವರೊಂದಿಗೆ ಊಟ ಮಾಡಿ ತಮ್ಮದೇ ಡ್ರೈವರ್ಗೆ ಹೇಳಿ ಅನುಶ್ರೀ ಅವರನ್ನ ರೂಮ್ವರೆಗೆ ಬಿಡೋದಕ್ಕೆ ಹೇಳಿದ್ರು. ರೂಮ್ಗೆ ಸೇಫ್ ಆಗಿ ತಲುಪಿದ ಮೇಲೆ ಕಾಲ್ ಮಾಡಿ ನನಗೆ ತಿಳಿಸಿ ಅಂದ್ರು. ಪುನೀತ್ ರಾಜ್ಕುಮಾರ್ ಅವರ ಈ ಗುಣಕ್ಕೆ ಸೋತಂತಹ ಅನುಶ್ರೀ ಅಂದಿನಿಂದ ಪುನೀತ್ ಅವರ ಅಭಿಮಾನಿಯಲ್ಲ, ಬದಲಾಗಿ ಭಕ್ತಿಯಂತೆ ಆರಾಧಿಸಲು ಪ್ರಾರಂಭಿಸಿದ್ರು. ಅಲ್ಲಿಂದ ರಾಜ್ಕುಮಾರ್ ಅವರ ಫ್ಯಾಮಿಲಿ ಜೊತೆ ನಿಕಟ ಸಂಪರ್ಕದಲ್ಲಿದ್ರು ಅನುಶ್ರೀ. ಕೆಲ ವಿಚಾರಗಳಲ್ಲಿ ಖಡಕ್ಕಾಗಿರುವ ಇವರು ಮಕ್ಕಳೊಂದಿಗೆ ಮಕ್ಕಳಂತೆ ಇರ್ತಾರೆ. ಸರಿಗಮಪ ಸೆಟ್ನಲ್ಲಿ ಮಕ್ಕಳಿಗೆ ನೀವಿವತ್ತು ಚೆನ್ನಾಗಿ ಹಾಡಿದ್ರೆ ಚಾಕ್ಲೇಟ್ ಜ್ಯೂಸ್ ಕೊಡಿಸ್ತೇನೆ ಅಂತ ಹೇಳಿ ಮಕ್ಕಳೊಂದಿಗೆ ಮಕ್ಕಳಾಗಿರ್ತಿದ್ರು ಅನುಶ್ರೀ. ನನಗೆ ಹಳ್ಳಿ ಮಕ್ಕಳು, ಕಷ್ಟದಿಂದ ಬೆಳೆದು ಬಂದಿರುವಂತಹ ಮಕ್ಕಳನ್ನ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ಯಾಕಂದ್ರೆ ನಾನು ಕೂಡ ಕಷ್ಟಪಟ್ಟೇ ಮೇಲೆ ಬಂದಿದ್ದು. ಸೆಟ್ನಲ್ಲಿ ಅಕ್ಕ ಪಿಜ್ಜಾ ಬರ್ಗರ್ ಕೊಡಿಸೋ ಅನ್ನೋ ಮಕ್ಕಳು ನನಗೆ ಕನೆಕ್ಟ್ ಆಗಲ್ಲ. ಮಾವಿನಕಾಯಿ, ಹುಣಸೆ ಹುಳಿ, ಪೆಪ್ಪರ್ಮೆಂಟು ಕೊಡಿಸಕ್ಕ ಅಂತ ಹೇಳೋ ಮಕ್ಕಳು ನನಗೆ ತುಂಬಾ ಹತ್ತಿರವಾಗ್ತಾರೆ ಅಂತ ಅನುಶ್ರೀ ಅವರೇ ಹೇಳ್ಕೊಂಡಿದ್ರು. ಇದೀಗ ಇಂತಹ ಮಗುವಿನ ಮನಸ್ಸಿನ ಅನುಶ್ರೀ ಅವರು ಕೊಡಗು ಮೂಲದ ಬಿಸ್ನೆಸ್ ಮ್ಯಾನ್ ರೋಷನ್ ರಾಮಮೂರ್ತಿ ಜೊತೆ ಮದುವೆಯಾಗಿದ್ದಾರೆ. ರೋಷನ್ ಅವರಿಗೆ ಯುವರಾಜ್ ಕುಮಾರ್ ಅವರ ಪತ್ನಿ ಶ್ರೀದೇವಿ ಭೈರಪ್ಪ ಚೈಲ್ಡ್ಹುಡ್ ಫ್ರೆಂಡ್. ಶ್ರೀದೇವಿ ಮೂಲಕ ಅನುಶ್ರೀ ಮತ್ತು ರೋಷನ್ ಭೇಟಿಯಾಗಿತ್ತು. ಮೊದಲು ಸ್ನೇಹಿತರಾಗಿ, ಆಮೇಲೆ ಪ್ರೇಮಿಗಳಾಗಿ, ಈಗ ದಂಪತಿಗಳಾಗಿದ್ದಾರೆ. ಹಂಸಲೇಖ ಅವರು ಹೇಳಿದ ಹಾಗೆ ನಗನಗುತ್ತಾ, ಶರಣ್ ಅವರು ಹೇಳಿದ ಹಾಗೆ ಎಲ್ಲರಿಗೂ ಸ್ಫೂರ್ತಿ ಕೊಡ್ತಾ ಇವರ ಬದುಕು ಸರಾಗವಾಗಿ ಸಾಗಲಿ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.